ನಮಸ್ಕಾರ ಸ್ನೇಹಿತರೆ, ನಾನು 3 ಸಬ್ಜೆಕ್ಟ್ ಮುಗಿದ್ವಾ? ಇವತ್ತು ತುಂಬಾ ದಿನಗಳ ನಂತರ ವಿಡಿಯೋನ ನಿಮ್ಮ ಜೊತೆ ಇಂಗ್ಲಿಷ್ ಕನ್ನಡ ಎಲ್ಲ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಸ್ಕೂಲ್ ಏನೋ ಶುರು ಆಯಿತು. ಸ್ಕೂಲ್ ಶುರುವಾಗಿದ ನಂತರ ನಮ್ಮ ಕಾಯಕ ಕೂಡ ಶುರು ಆಯಿತು. ಕಾಯಕದ ಜೊತೆಗೆ ಒಂದಿಷ್ಟು ಸ್ಪೆಷಲ್ ಅನ್ನೋದನ್ನ ನಾನು ಸಾಕು ಒಂದು ಪೇಜ್ ಬರೆದ್ರೆ ಸಾಕು. ಇವತ್ತು ಬಂದ್ಬಿಟ್ಟು ಮಕ್ಕಳಿಗೆ ಒಂದಿಷ್ಟು ಕಾಂಪಿಟೇಷನ್ ಆಕ್ಟಿವಿಟೀಸ್ ಅಂತ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಸ್ಪೆಷಲ್ ಆಗಿ ಇರ್ತಾ ಇರ್ತೀವಿ, ಹ್ಯಾಂಡ್ ರೈಟಿಂಗ್ ಕರೆಕ್ಟಾಗಿ ಬರೀರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಬೇಡ, ಹಾಗೆ ಬರೀರಿ, ಜೊತೆಗೆ ಒತ್ತು ಅಕ್ಷರ ದೀರ್ಘಾಕ್ಷರ ಎಲ್ಲದ್ರ ಕಡೆನೂ ಗಮನ ಹೇಳ್ತಾ ಇರ್ತೀವಿ, ಮಾಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಆ ಮಿಸ್ಟೇಕ್ ಆಗಬಾರ್ದು ಅನ್ನೋದಕ್ಕೆ ಸ್ಪೆಷಲ್ ಆಗಿ ಅದರದೇ ಕ್ಲಾಸು. ಟೆಕ್ಸ್ಟ್ ಬುಕ್ ನೋಡಿ ಬರೆಯುವಾಗಲೂ ಕೂಡ ಆ ಮಿಸ್ಟೇಕ್ ಮಕ್ಕಳಿಂದ ಆಗ್ತಾನೆ ಇರುತ್ತೆ. ಆ ತಪ್ಪು ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಕಾಂಪಿಟೇಷನ್ನು ಮತ್ತು ಅವ್ರಿಗೆ ಆದಂಥ ಒಂದು ಸ್ಪೆಷಲ್ ಟೈಮ್ನ ಕೊಟ್ಟಾಗ ಅವೇರ್ನೆಸ್ ಆಗಿ ಅದೊಂಥರ ಅವರು ತುಂಬ ಆ್ಯಕ್ಟಿವ್ ಆಗಿ ಬರೀತಾರೆ. ಅದ್ರ ಕಡೆನೇ ಗಮನ ಇಟ್ಕೊಂಡು ಬರಿತಾ ಇರ್ತಾರೆ. ಅಲ್ಲಿ ಆ ಮಿಸ್ಟೇಕ್ನ ಮಾಡಲ್ಲ. ಸ್ವಲ್ಪ ಇದನ್ನು ಕಾಂಪಿಟೇಷನ್ ಆಗಿ ಅಂತ ತೊಗೊಂಡಾಗ ಇನ್ನೂ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಒಂದು ಕಾಂಪಿಟೇಷನ್ನ ನಾನು ಎಲ್ಲ ಸಬ್ಜೆಕ್ಟ್ನೂ ತೊಗೊಂಡ್ಬಿಟ್ಟು, ಅಂದರೆ ಲ್ಯಾಂಗ್ವೇಜಸ್ಸು ಕನ್ನಡ, ಇಂಗ್ಲೀಷು, ಹಿಂದಿ ಈ ಮೂರನ್ನು ಕೂಡ ಒಂದು ಪೇಜು ಜಸ್ಟು ಬುಕ್ಕನ್ನು ನೋಡಿನೇ ಬರೆಯೋದಕ್ಕೆ ಅಂತ ಹೇಳ್ಬಿಟ್ಟು ಕಾಂಪಿಟೇಷನ್ನ ಕೊಟ್ಟಿದ್ದೆ. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು ಆ್ಯಕ್ಟಿವ್ ಆಗಿ. ಅದರಿಂದ ಏನು ಗೊತ್ತಾಗುತ್ತೆ, ಮಕ್ಕಳಿಗೆ ನಾವು ಮತ್ತೆ ಇವಾಗ ಹೇಗೆ ಬರೆದ್ವಿ ಅದರಿಂದ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಮುಖಾಂತರನೇ ಮುಂದೆ ನಾವು ಬರೆಯುವಾಗಲೂ ಕೂಡ ಆ ಮಿಸ್ಟೇಕ್ ಮಾಡಬಾರ್ದು, ಅದರಿಂದ ಖುಷಿ ಸಿಗುತ್ತೆ ಅನ್ನೋದು ಮಕ್ಕಳಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಬಂದುಬಿಟ್ಟು ಅಬ್ಯಾಕಸ್ ಮಕ್ಕಳಿಗಾಗಿ ಕೆಲವೊಂದಿಷ್ಟು ಲೆಕ್ಕಗಳನ್ನು ನಾನು ಡಿಕ್ಟೇಟ್ ಮಾಡ್ತಾ ಇದ್ದೀನಿ. ಅದರಿಂದ ಮಕ್ಕಳು ಅಬ್ಯಾಕಸ್ ಟೂಲನ್ನ ಹಿಡಿದುಕೊಂಡು ಮತ್ತೆ ಹಿಡಿದೇನೆ ಹೇಗೆ ಅವರು ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ನೀವೇ ನೋಡ್ಕೊಳ್ಳಿ. ಸೊ ಇಲ್ಲಿ ಕೆಲವೊಂದಿಷ್ಟು ಉತ್ತರಗಳನ್ನು ಬುಕ್ಕಲ್ಲಿನೇ ಅವರು ಬರೀತಾ ಇದ್ದಾರೆ. ಅದರದ್ದು ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ, ಅಲ್ಲಿ ವಾಯ್ಸ್ ಬರೋದಿಲ್ಲ ಮಕ್ಕಳದು. ಹಾಗೆ ಲೀಲಾಜಾಲವಾಗಿ ಯಾವ ರೀತಿ ನಾನು ಹೇಳಿದಂಥ ಪ್ರಶ್ನೆಗಳಿಗೆ ಅವರು ಉತ್ತರಿಸ್ತಾರೆ ಅನ್ನೋದು ಕೂಡ ಇಲ್ಲಿ ನೋಡ್ಬೋದು ನೀವು, ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಕೇವಲ 1-2 ಮಗು ಅಲ್ಲ, ಪ್ರತಿಯೊಂದು ಮಗು ಕೂಡ ಇದನ್ನು ಅಚ್ಚುಕಟ್ಟಾಗಿ ಲೀಲಾಜಾಲವಾಗಿ ಮಾಡ್ತಾರೆ. ನೋಡಿ ಒಂದು ಸಾರಿ. +1, that is. Add 4, add 5, +1, add 1, that is. Add 1, add 3, +4, add 4, that is. Add 2, add 1, +2, add 1, that is. Add 2, add 1, +2, that is. Add 1, +1, add 2, +2, that is. Add 4, +2, +1, add 3, that is. Add 2, add 1 again, +3, that is. Alva? Next ಇನ್ನೊಂದು +1, that is. Add 3, add 1, add 5, +5, that is. Add 3, add 1, add 5, +5, that is. ಸ್ವಲ್ಪ ಬಿಟ್ಟು ಕ್ಯಾಪ್ಚರ್ ಮಾಡಬೇಕು. +2, add 2, that is. Add 4, add 5, +2, add 2, that is. Add 2, +1, ಆಯ್ತಾ? Add 13, add 11, +7, add 1, that is. Add 10, add 5, add 4, +2, that is. Add 16, 3, add 5, that is. Add 16, add 6, sorry, +6, add 3, add 5, add 15, +5, add 4, +2, that is. Add 1 again, +6,
less 1, less 1, less 1, that is 1. Add 2, less 4, add 1, add 5, less 1, less 5, that is 0. Add 1, less 2, add 1, add 5, less 1, add 2, that is 7. Add 2, add 5, less 2, less 1, less 5, that is 1. Add 5, less 2, less 1, less 6, add 7, add 1, that is 9. Add 9, less 4, less 5, add 8, add 1, less 2, less 1, that is 6. Add 2, add 6, add 1, less 4, add 2, add 1, less 6, that is 2. Add 6, add 1, add 5, less 2, less 1, that is 5. Add 2, add 1, add 5, less 7, add 1, that is 2. Add 2, add 5, add 1, less 1, less 5, that is 2. ಬರೋದು ಆಯ್ತಾ? 2. Add 22, add 11, less 66, add 22, that is 33. Next. ಇದೇ ರೀತಿಯಾಗಿ ನಿಮ್ಮ ಮಕ್ಕಳಲ್ಲಿ ಕೂಡ ಒಂದು ಒಳ್ಳೆ ಸ್ಕಿಲ್ ಡೆವಲಪ್ ಆಗಬೇಕು. ಇವೆಲ್ಲ ಒಂದಿಷ್ಟು ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಂತಲೇ ಕರಿತೀವಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದೆ, ನಿಮ್ಮ ಮಕ್ಕಳು ಕೂಡ ಇದೇ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಅಥವಾ ಈ ರೀತಿಯಾಗಿ ಅವರು ಕೂಡ ಲೆಕ್ಕಗಳನ್ನು ಬಿಡಿಸ್ಬೇಕು ಅನ್ನೋ ಆಸಕ್ತಿ ಇತ್ತು ಅಂತಂದರೆ ನೀವು ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಅಥವಾ ಯಾರಾದರೂ ಟೀಚರ್ಸ್ ಟ್ರೈನಿಂಗ್ ತೊಗೊಂಡ್ಬಿಟ್ಟು ನಮ್ಮದೇ ಆದಂಥ ಓನ್ ಸೆಂಟರ್ನ ಓಪನ್ ಮಾಡಿಕೊಂಡು ನಾವು ಕೂಡ ಇದೇ ರೀತಿಯ ಅಬ್ಯಾಕಸ್ ತರಬೇತಿಯನ್ನು ನೀಡಬೇಕು ಅನ್ನೋ ಆಸಕ್ತಿ ಇದ್ದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಆನ್ಲೈನಲ್ಲಿ ಕೂಡ ಟ್ರೈನಿಂಗ್ ತೊಗೊಳ್ಬೋದು ಅಥವಾ ಆಫ್ಲೈನ್ ಕೂಡ ಟ್ರೈನಿಂಗ್ ತೊಗೊಳ್ಬೋದು. ನಮ್ಮದು ಊರು ಬಂದುಬಿಟ್ಟು ಮಸ್ಕಿ, ರಾಯಚೂರು ಡಿಸ್ಟಿಕ್ಕು. ಸೊ ರಾಯಚೂರು ಡಿಸ್ಟಿಕ್ಕು ಅಥವಾ ಮಸ್ಕಿ ಸುತ್ತಮುತ್ತ ಯಾರಾದರೂ ಇದ್ದರೆ ಡೈರೆಕ್ಟಾಗಿಯೇ ಬಂದು ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ. ಇಂತಹದ್ದೇ ಸಾಕಷ್ಟು ವಿಡಿಯೋಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಥವಾ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋ ಮುಖಾಂತರ ಕ್ಲಿಯರ್ ಮಾಡ್ತೀನಿ. ಸೊ ಮತ್ತು ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೂ ಕೂಡ ನೀವು ನನ್ನ ಚಾನಲ್ನಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನಲ್ಲಿ ಇಂಥದ್ದೇ ಸಾಕಷ್ಟು ವಿಡಿಯೋ ಎಜುಕೇಷನ್ಗೆ ಸಂಬಂಧಪಟ್ಟ ಇರೋವಂಥ ವೀಡಿಯೋಸ್ಗಳು ಇದೆ. ಪ್ರತಿದಿನ ಕೂಡ ನಿಮಗೆ ಹೊಸದು ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ನನ್ನ ವೀಡಿಯೋಸ್ಗಳನ್ನ ಡೈಲಿ ಫಾಲೋ ಮಾಡಿ ನೋಡಿ. ಹಾಗೆ ನೀವು ಕೂಡ ಇಷ್ಟ ಆಗ್ತಿದೆ ಅಂತಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನನಗೂ ಕೂಡ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಾಗುತ್ತೆ. ಹಾಗೆ ನಿಮಗೂ ಕೂಡ ಅದರಿಂದ ಒಂದೊಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನಿಸಿದರೆ ಒಳ್ಳೆ ಇನ್ಫಾರ್ಮೇಷನ್ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಮಗೂ ಕೂಡ ಮುಂದಿನ ವೀಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಸಿಕ್ಕಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.